ಉಡುಪಿಗೆ ಬನ್ನಿ ವೀಕ್ಷಕರಿಗೆ ನಮಸ್ಕಾರ. ಅಂದಿನ ಕಾಲದಲ್ಲಿ ಪ್ರಮುಖ ಬಂದರು ಪ್ರದೇಶವಾಗಿದ್ದ ಬಸರೂರನ್ನು ಪೋರ್ಚುಗೀಸರು ವಶಪಡಿಸಿಕೊಂಡಿದ್ದರು. ಬಸರೂರನ್ನು ಆಳುತ್ತಿದ್ದ ಕೆಳದಿಯ ಸೋಮಶೇಖರ ನಾಯಕ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಸಹಾಯಕ್ಕಾಗಿ ವಿನಂತಿಸುತ್ತಾರೆ. ಮನವಿಗೆ ಸ್ಪಂದಿಸಿದ ಛತ್ರಪತಿ ಶಿವಾಜಿ ತನ್ನ ನೌಕಾಪಡೆಯೊಂದಿಗೆ ಸಿಂಧೂ ದುರ್ಗದಿಂದ 50 ಯುದ್ಧ ನೌಕೆ, 3 ಸಣ್ಣ ನೌಕೆ, 4,000 ಸೈನಿಕರೊಂದಿಗೆ ದಂಡಯಾತ್ರೆ ಹೊರಟು ಡಚ್, ಬ್ರಿಟಿಷ್ ಮತ್ತು ಪೋರ್ಚುಗೀಸರ ಕಣ್ತಪ್ಪಿಸಿ 1665 ಫೆಬ್ರವರಿ 13ರ ಮುಂಜಾನೆ ಬಸರೂರು ತಲುಪಿದ್ದರು. ಹರ್ ಹರ್ ಮಹಾದೇವ್ ಘೋಷಣೆಯ ಮೂಲಕ ಶಿವಾಜಿ ತನ್ನ 4,000 ಸೈನಿಕರೊಂದಿಗೆ ಸುಮಾರು 6,000ಕ್ಕಿಂತಲೂ ಹೆಚ್ಚು ಜನರಿದ್ದ ಪೋರ್ಚುಗೀಸ್ ಸೈನ್ಯವನ್ನು ಹೊಡೆದುರುಳಿಸಿದರು. ಪೋರ್ಚುಗೀಸರ ವಶದಲ್ಲಿದ್ದ ಬಸರೂರು ಬಂಧಮುಕ್ತವಾಯಿತು. ನಮ್ಮೊಂದಿಗೆ ಬಸರೂರಿನ ಸ್ಥಳೀಯರಾದ ನಾಗರಾಜ್ ಅವರಿದ್ದಾರೆ. ನಮಸ್ಕಾರ ಸರ್. ಈಗ ನಾವೀಗ ನಿಂತಿರುವ ಜಾಗ, ಇದರ ಬಗ್ಗೆ ಸ್ವಲ್ಪ ಹೇಳಿ ಸರ್, ಏನು ವಿಷಯ ಅಂತ ಹೇಳಿ. ಏನು ವಿಷಯ ಅಂದರೆ ಮೊದಲಿಂದ ರಾಜರ ಕಾಲದ್ದು ಇದಂತ ಇದು. ಇವಾಗ ಎಲ್ಲ ಮೊನ್ನೆ ಶಿವಾಜಿದೊಂದು ಕಾರ್ಯಕ್ರಮ ಆಯಿತು. ಶಿವಾಜಿ ಅಂತಂದು ಇಲ್ಲೇ ಮಂಗೋಳಿಂದ ಬಂದಿರೋದು. ಬಂದು ಆಮೇಲೆ ಇಲ್ಲಿಂದ ತಗೊಂಡು ಮೆರವಣಿಗೆ ಮೂಲಕ ಅಮ್ಮನ ದೇವಸ್ಥಾನದಲ್ಲಿ ಹೋಗಿ ಒಂದು ದಿನದ ಕಾರ್ಯಕ್ರಮ. ಈಗ ಈ ಜಾಗದ ಹೆಸರು ಅಂದ್ರೆ ಇಲ್ಲಿಯ ಹೆಸರು ಮಂಡಿ ಬಾಗಿಲು ಅಂತ. ಮಂಡಿ ಬಾಗಿಲು. ಮಂಡಿ ಬಾಗಿಲು. ಮತ್ತೆ ಮುಂದೆ ಹೋದ್ರೆ ವಿಲಾಸ್ಕೇರಿ ಅಂತ. ಮುಂದೆ ಹೋದ್ರೆ ವಿಲಾಸ್ಕೇರಿ. ಈ ಶಿವಾಜಿ ಅವರು ಇಲ್ಲೇ ಬಂದು ಅಂದ್ರೆ ಇಲ್ಲಿ ಬಂದು ಅವರ ಸೇನೆಯರೆಲ್ಲ ಇಲ್ಲಿ ಬಂದು ಮೊದಲೇ ಹಡಗು ಹಿಡ್ಗೆಲ್ಲ ಹೋಗ್ತಾ ಇತ್ತಂತ ಇಲ್ಲಿ. ನಮ್ಮ ಹೌದೌದು, ಹಿಂದಿನ ಹೌದೌದು ನಾವೆಲ್ಲ ಒಟ್ಟಿಗೆ ಬಂದರ ಇದಿತ್ತು, ಬಂದರ ಜಾಗ ಇದ್ದಿತ್ತಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲ ವಸ್ತುಗಳಲ್ಲಿ ಇಲ್ಲಿನ ಸಾಗಾಟ ಆಗ್ತಿತ್ತು, ಮೇನ್ ಕೇಂದ್ರ ಪ್ಲೇಸ್ ಆಗಿತ್ತು. ಈ ವಿಶೇಷ ದಿನವನ್ನು ಬಸರೂರಿನ ಜನತೆ ವಿಶಿಷ್ಟವಾಗಿ ಸಂಭ್ರಮಿಸುತ್ತಾರೆ.